ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಯೋಗದ ಚರಮ ಲಕ್ಷ್ಯ ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುವುದು ಸರಿಯಷ್ಟೇ. ಈ ದಿನ ವಿಭೂತಿ ಪಾದದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ವಿಭೂತಿಪಾದ ಪತಂಜಲಿ ಪ್ರೋಕ್ತವಾದ ವಿಭೂತಿ ಇದು. ವಿಶೇಷೇಣ ಭವತೀತಿವ ವಿರತಾ ವಿಗತಾ ಭೂತಿರಿತಿವ. ವಿಭು ಪ್ಲಸ್ ಊತಿ ವಿಭೂತಿ. ವಿಭೋಃ ಸರ್ವವ್ಯಾಪಕಸ್ಯ ಪರಮಾತ್ಮನಃ ಊತಿ ರಕ್ಷಣೇತಿವ. ಅನ್ಯರಿಗಿಂತ ಶ್ರೇಷ್ಠನಾಗಿರುವುದರಿಂದ, ಅಥವಾ ಭೂತಿ ಎಂದರೆ ಐಶ್ವರ್ಯ, ಸಂರಕ್ಷಣಾ ಬಲ, ಈ ಉತ್ಕೃಷ್ಟ ಸಾಮರ್ಥ್ಯವಿಲ್ಲದಿರುವುದರಿಂದ ಸರ್ವತ್ರ ವ್ಯಾಪಕನಾಗಿದ್ದು ಎಲ್ಲೆಡೆಯೂ ಇದ್ದು ರಕ್ಷಣೆ ಕೊಡುವ ಕಾರಣ ಅದನ್ನು ವಿಭೂತಿ ಎನ್ನುತ್ತಾರೆ. ವಿಭೂತಿ ಶಬ್ದಕ್ಕೆ ವಿಶಿಷ್ಟ ಸಾಮರ್ಥ್ಯಶಾಲಿ, ಇದ್ದರೂ ಇಲ್ಲದವನಂತೆ ಅವಸ್ತುವಾಗಿರುವವನು, ಸರ್ವತ್ರ ವಿದ್ಯಮಾನ ಜಗತ್ತಿನ ರಕ್ಷಣೆ ಎಂಬರ್ಥವಾಗುವುದು. ಎರಡನೆಯ ಅರ್ಥ ಅಪ್ರಾಸಂಗಿಕವಾದ ಕಾರಣ, an entity that is no entity at all ಎಂಬ ಭಾವನೆಗೆ ಬಲಿ ಕೊಡುವ ಕಾರಣವೂ ಆದುದರಿಂದ ಅದನ್ನು ಬಿಟ್ಟೇ ಬಿಡೋಣ. ಮತ್ತು ಈ ವಿಭೂತಿ ಶಬ್ದ ಗುಣಬೋಧಕ ವಿಶೇಷಣವಾಗಿಯೂ ಬರಬಹುದು, ವಸ್ತು ಸೂಚಕವಾಗಿಯೂ ಬರಬಹುದು, ಸಾಮರ್ಥ್ಯ ದ್ಯೋತಕವಾಗಿಯೂ ಬರಬಹುದು. ಇಲ್ಲಿ ಗಮನಿಸೋಣ ಈ ಶ್ರುತಿಯನ್ನು. ಮಹಾಂತೋ ಮಹ್ನಾ ವಿಭ್ವೋ ವಿಭೂತಯೋ ದೂರೇ ದೃಶೋ ಯೇ ದಿವ್ಯಾ ಇವಸ್ತ್ರಭಿಃ ಮಂದ್ರಾಸು ಜಿಹ್ವಾ ಸ್ವರಿತಾರ ಆಸಭಿಃ ಸಮ್ಮಿಶ್ಲಾ ಇಂದ್ರೇ ಮರುತಃ ಪರಿಷ್ಟುಭಃ. ಋಗ್ವೇದ 1:166-11. ತಮ್ಮದೇ ಆದ ಮಹಿಮೆಯಿಂದ ವಿವಿಧ ಭವ್ಯ ಆವಿಷ್ಕಾರ ಸಮರ್ಥರು, ವಿವಿಧೈಶ್ವರ್ಯ ಯುಕ್ತರು, ಎಲ್ಲೆಲ್ಲಿದ್ದರೂ ತಮ್ಮ ಶಕ್ತಿಗಳಿಂದ ರಕ್ಷಣಾದಾನ ಮಾಡಬಲ್ಲವರು, ಯಾರು ಸರ್ವತ್ರ ಖ್ಯಾತಿ ಪಡೆದ ಯಶಸ್ಸಿನ ಮೂಲಕವೇ ಪ್ರಕಾಶ ಪ್ರಸರಣದಿಂದ ದೂರಕ್ಕೂ ಕಾಣಿಸುವ ನಕ್ಷತ್ರಾದಿಗಳಂತೆ ದೂರದಲ್ಲಿದ್ದರೂ ಎಲ್ಲರ ಹೃದಯಾಂತರಾಳಗಳನ್ನು ಆವರಿಸಿ ಮೆರೆವ ತೇಜಸ್ವಿಗಳು, ಸ್ವತಃ ಸಂತುಷ್ಟರು, ಅನ್ಯರಿಗೆ ಸಂತೋಷದ ಪ್ರಾಣಪ್ರದ ಸ್ಫೂರ್ತಿ ತುಂಬುವವರು, ಸದಾ ಸತ್ಯವಾದುದನ್ನು ಹಿತಕರವಾದುದನ್ನು ಹೇಳುವವರು, ಹಿಂಸಾರಹಿತ ಸಾತ್ವಿಕಾಹಾರ ಸೇವಿಸುವವರು, ತಾವಿರುವ ಪದವಿಗಳಿಂದಲೇ ಸುಖವನ್ನೇ ಕೊಡುವವರು, ಜೀವಮಾತ್ರರಿಗೆ ಕರುಣಾದಾನ ಮಾಡುವ ಸರ್ವೇಶ್ವರನಲ್ಲಿ ಯುಕ್ತವೂ ಐಕ್ಯ ಸಾಧಕ ರೀತಿಯಲ್ಲಿ ಉಪಾಸನಾ ನಿರತರೂ ಆಗಿರುತ್ತಾರೋ ಆ ಸಂಯಾತ್ಮರು ಸರ್ವೋಪರಿ ಸ್ತುತ್ಯರೇ ಆಗಿರುತ್ತಾರೆ. ಮಹರ್ಷಿ ಪತಂಜಲಿ ಈ ಒಂದು ಮಂತ್ರದ ಆಧಾರದಿಂದಲೇ ಸಂಯಮದ ಚೇತೋಹಾರಿಯೂ ದೇಹಧಾರಿ ಮಾನವೀಯ ಜನ್ಮದ ಉತ್ಕರ್ಷದ ಅಲೌಕಿಕ ಔನ್ನತ್ಯವನ್ನು ಸಾಧಿಸಿ ಸರ್ವ ಸಂತಾಪಹಾರಿಯೂ ಆನಂದಮಯನ ನೇರವಾದ ಸಂಪರ್ಕ ಸಾಧಿಸಿ ದೇವತ್ವ ಜೀವನೋದ್ಯಾನ ವಿಹಾರಿಯೂ ಸಾವಿಗೆ ಸಾಸಿರ ಸಂತಾಪಕಾರಿಯೂ ಆಗಿ ಈ ಲೋಕದಲ್ಲಿಯೇ ಇದ್ದರೂ ಪೂರ್ಣತ್ವ ನಿರ್ಲಿಪ್ತತ್ವಗಳ ಅಕ್ಷಯ ಕೋಶವಾಗಿ ದೀನಹೀನರ ರೋಷಾವೇಶಗಳ ರೋಗಾವೇಶಗಳ ಕುಚೇಷ್ಟೆಯನ್ನು ಕುಕ್ಕಿ ಹಾಕಲು ಸರಳತಮವಾದ ಮಂಗಳ ಮಾರ್ಗದ ಮನಮೋಹನ ಮೇಧಾವಿತನದ ಪರಿಚಯವನ್ನು ಕೊಟ್ಟು ಹೋಗಿದ್ದಾರೆ. ಸರ್ವಸಾಧಾರಣ ಪಠಿತಾಪಠಿತವಾದ ಜನತೆಯ ಬುದ್ಧಿಗೂ ಅತ್ಯಲ್ಪ ಶ್ರಮದಿಂದಲೇ ಅರ್ಥವಾಗುವ ರೀತಿಯಲ್ಲಿ ವರ್ಣಿಸಿ ಹೋಗಿದ್ದಾರೆ. ಆದರೂ ಪ್ರತಿಯೊಂದು ಶಾಸ್ತ್ರಕ್ಕೂ ತನ್ನದೇ ಆದ ಪಾರಿಭಾಷಿಕ ಅಂದ್ರೆ ಟೆಕ್ನಿಕಲ್ ಶಬ್ದಗಳು ಅನಿವಾರ್ಯತಃ ಬೇಕೇ ಬೇಕಾಗಿರುವುದರಿಂದ
ಪಥಪ್ರದರ್ಶಕರ ಸಹಾಯ ಅಷ್ಟಿಷ್ಟಾದರೂ ಬೇಕಾಗಿರುತ್ತದೆ ಎಂದರೆ ಅದರಲ್ಲಿ ವ್ಯಾಘಾತ ದೋಷವನ್ನು ಹುಡುಕುವ ವ್ಯರ್ಥ ಪ್ರಯಾಸ ಸಲ್ಲದು. ಮಹರ್ಷಿ ಪತಂಜಲಿ ಸಮಾಧಿಪಾದದ ಆರಂಭದಲ್ಲಿಯೇ ಅನ್ಯ ದರ್ಶನಗಳಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡುವ ಪದಗಳನ್ನು ತಮ್ಮದೇ ಆದ ಅರ್ಥದಲ್ಲಿ ಬಳಸಿದ್ದಾರೆ. ಉದಾಹರಣೆಗೆ ಯೋಗ ಶಬ್ದವನ್ನೇ ಗ್ರಹಿಸೋಣ. ಸಾಧಾರಣತಃ ಯೋಗವೆಂದೊಡನೆ ಕೂಡುವುದು, ಒಂದಾಗುವುದು ಎಂದು ಜನ ಗ್ರಹಿಸುವರು. ಆದರೆ ಪತಂಜಲಿ ಆತ್ಮನ ಪರಮಾತ್ಮನಃ ಸಾಕ್ಷಾತ್ಕಾರ ಅಥವಾ ಪರಮಾತ್ಮನಿ ಆತ್ಮನ ಏಕೀಕರಣಂ ಅಥವಾ ಜೀವಸ್ಯ ಬ್ರಹ್ಮಭೂತತ್ವಂ ಎಂದರೆ ಆತ್ಮನಿಂದ ಪರಮಾತ್ಮನ ಸಾಕ್ಷಾತ್ಕಾರ, ಪರಮಾತ್ಮನಲ್ಲಿ ಆತ್ಮನ ಏಕೀಕರಣ ಅಥವಾ ಜೀವನ ಬ್ರಹ್ಮಭೂತತ್ವ ಎನ್ನಲಿಲ್ಲ. ಯೋಗಶ್ಚಿತ್ತವೃತ್ತಿ ನಿರೋಧ ಸಮಾಧಿಪಾದ 3. ಯೋಗವೆಂದರೆ ಚಿತ್ತವೃತ್ತಿಗಳ ನಿರೋಧ, ಚಿತ್ತವೃತ್ತಿ ನಿರೋಧ ಎಂದರು. ಯೋಗಾಂಗಗಳ ವರ್ಣನೆ ಮಾಡಿ ಅವುಗಳ ಅನುಷ್ಠಾನದಿಂದ ಲಭಿಸುವ ವಿವೇಕ ಖ್ಯಾತಿಯನ್ನು ಬಣ್ಣಿಸಿದರು. ಹೌದು, ಧರ್ಮ ಯೋಗಿಗಳ ಸಮಾನಾರ್ಥವನ್ನು ಹಿಂದೆ ಹೇಳಿದ್ದೇವೆ. ಎರಡರ ಅಂತರ ಗುರಿಯು ಅಂತಿಮ ಗುರಿಯು ಒಂದೇ ಎಂದು ಸಂಕ್ಷೇಪವಾಗಿ ಹೇಳಿಯೂ ಇದ್ದೇವೆ. ಮಹರ್ಷಿ ಕೈವಲ್ಯಪಾದಕ್ಕೆ ಮುನ್ನ ವಿಭೂತಿಪಾದದ ಮೂಲಕ ಸಾಧಕ ಸಾಧಿಸಬಹುದಾದ ಫಲ ವಿಶೇಷ ಶಕ್ತಿಗಳನ್ನು ವರ್ಣಿಸಿದ್ದಾರೆ. ಪಾಠಕರಾದ ನಾವು ವಿಭೂತಿ ಶಬ್ದದ ವಿವರಣೆಯನ್ನು ಓದಿದ್ದೇವೆ. ವಿಭೂತಿಯ ಸ್ವರೂಪ ಜ್ಞಾನವನ್ನುಂಟು ಮಾಡುವ ಈ ಶ್ರುತಿಯನ್ನೊಂದನ್ನು ಓದಿ ಮುನ್ನಡೆಯೋಣ. ಸ್ತೋತ್ರಂ ರಾಧಾನಾಂ ಪತೆ ಗೀರ್ವಾಹೋ ವೀರಯಸ್ಯತೆ ವಿಭೂತಿರಸ್ತು ಸೂಂದೃತ. ಋಗ್ವೇದ 1:35. ಚೇತನನಾದ ಆತ್ಮನನ್ನು ಪ್ರೇರೇಪಿಸುವವನಾದ ಪರಮಾತ್ಮನೇ, ಸಕಲೈಶ್ವರ್ಯಗಳ ಒಡೆಯನೇ, ಸಮಸ್ತ ಆರಾಧನೆಗಳಿಗೂ ಸ್ವಾಮಿಯೇ, ವೇದವಾಣಿಯ ಧಾರಕನೇ, ಯಾವ ನಿನ್ನ ಸ್ತುತಿ ಇದೆಯೋ ಅದು ಸತ್ಯಯುಕ್ತವಾಗಿರಲಿ, ವಿಶಿಷ್ಟ ಸಾಮರ್ಥ್ಯವೂ ಕೂಡ ಸತ್ಯಮಯವೇ ಆಗಿರಲಿ. ಸತ್ಯ ಸಾಧಕನಿಗೆ ಸಿದ್ಧಿಸುವ ಸಾಮರ್ಥ್ಯ ಸತ್ಯವೇ ಆಗಿರುವುದು. ಆಧುನಿಕ ಸಾಧು ಸಂತರ ಪವಾಡಗಳಂತೆ ಬೂಟಾಟಿಕೆಗೆ ಅಲ್ಲಿ ಎಡೆಯೇ ಇರದು. ಇನ್ನೊಂದು ವಿಶೇಷತೆ ಎಂದರೆ ಈ ನಾನಾ ವಿಭೂತಿಗಳು, ಶಕ್ತಿಗಳು, ರಕ್ಷಣೆಗಳು ಹೊರಗಿನಿಂದ ಸಿಕ್ಕುವಂತವುಗಳಲ್ಲ. ವೇದ ಒತ್ತಿ ಒತ್ತಿ ಹೇಳುತ್ತಲಿದೆ. ಸಮಾನಂ ವಾ ಸಜಾತ್ಯಂ ಸಮಾನೋ ಬಂಧುರಶ್ವಿನ ಅಂತಿರಶ್ಭೂತು ವಾಮವಃ. ಸಮಾನಂ ವಾ ಸಜಾತ್ಯಂ ಸಮಾನೋ ಬಂಧುರಶ್ವಿನ ಅಂತಿಷದ್ಭೂತು ವಾಮವಃ. ಋಗ್ವೇದ 8:7-12. ಅಶ್ಮವಂತ ನರನಾರಿಯರೇ, ನಿಮ್ಮಿಬ್ಬರ ಏಕಜಾತೀಯತೆ ಸಮಾನವಾದುದು. ನಿಮ್ಮಿಬ್ಬರ ಬಂಧುವು ಭೋಗಾಪವರ್ಗಕ್ಕಾಗಿ ದೇಹಗಳಲ್ಲಿ ಬಂಧಿಸಿಡುವವನು ಫಲಪ್ರದಾಯಕ ಪರಮಾತ್ಮನು ಸಮಾನನೇ, ಒಬ್ಬನೇ. ನಿಮ್ಮ ವಿಶಿಷ್ಟ ಸಾಮರ್ಥ್ಯವು ರಕ್ಷಣೆಯು ಸತ್ಯವಾದುದು, ಆಂತರಿಕವಾದುದು ಆಗಿರಲಿ. 18 ಸೂತ್ರಗಳ ಈ ಪೂರ್ಣ ಸೂಕ್ತದ ಪಲ್ಲವಿ ಇದೆ. ಅಂತಿಷದ್ಭೂತು ವಾಮವಃ ಎಂಬುದೇ ಬಾಹ್ಯ ಸಾಧನ ಸಂಪತ್ತುಗಳಿಂದ ಒದಗಿ ಬರುವ ಶಕ್ತಿಯಲ್ಲ ಈ ವಿಭೂತಿ. ಸತ್ಯವಾಗಿ ಒಳಗಿನಿಂದಲೇ ಸಹಜವೆಂಬಂತೆ ಉದಿಸಿ ಬರುವ ದೈವಿ ಸಾಮರ್ಥ್ಯವಿದು. ಎಲ್ಲವನ್ನು ಬಿತ್ತರಿಸಲು 1000 ಪುಟಗಳು ಸಾಲದು. ಇನ್ನು ಮುಂದೆ ನಾವು ಪ್ರಧಾನವಾದ 6 ವಿಭೂತಿಗಳನ್ನು ಮಾತ್ರ ಉದಾಹರಣಾರ್ಥವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಓಂ